ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಹಿನ್ನೆಲೆ ಎಂಎಲ್ಸಿ ರವಿಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ನಾಗರತ್ನ ಎಂಬ ಮಹಿಳೆ ಕೊಟ್ಟ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗಿದೆ. ಮಹಿಳೆಯರ ಕುಲಕ್ಕೆ ಅಪಮಾನ ಮಾಡಿರುವ ಶಾಸಕ ರವಿಕುಮಾರ್ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಈ ಕುರಿತು ಗ್ಯಾರಂಟಿ ನ್ಯೂಸ್ ರಿಪೋರ್ಟರ್ ಅಜಯ್ ಗೌಡ ಚಿಟ್ಚಾಟ್ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವಿರುದ್ಧವಾಗಿ ಎಂಎಲ್ಸಿ ರವಿಕುಮಾರ್ ಮಾತನಾಡಿರುವಂತಹ ಅವರು ಬಳಸಿರುವಂತಹ ಪದಗಳಿಂದ ಸಾಕಷ್ಟು ಕೂಡ ಆಕ್ರೋಶಕ್ಕೆ ವ್ಯಕ್ತವಾಗ್ತಾ ಇರುವಂತದ್ದು. ಈಗ ಅವರ ವಿರುದ್ಧವಾಗಿ ದೂರುದಾರೆ ಕೊಟ್ಟಂತ ಒಂದು ಕಂಪ್ಲೇಂಟ್ ನಿಂದಾಗಿ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಎಂಎಲ್ಸಿ ರವಿಕುಮಾರ್ ವಿರುದ್ಧವಾಗಿ. ಸದ್ಯ ಇದ್ರ ಬಗ್ಗೆ ಮಾತನಾಡೋದಕ್ಕೆ ದೂರುದಾರೆ ನಮ್ಮ ಜೊತೆನೇ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್. ಸರ್, ಹೆಣ್ಮಕ್ಳಿಗೆ ಗೌರವ ಕೊಟ್ಟಿಲ್ಲ ಸರ್. ಅದು ಪದ ಬಳಕೆ ಮಾಡಿರೋದು ಬಂದು ತಪ್ಪಿನ ಅರ್ಥ ಸೂಚಿಸ್ತದೆ. ರಾತ್ರಿ ಸರ್ಕಾರದ ಕೆಲಸ, ಬೆಳಗ್ಗೆ CM ಕೆಲಸ ಅಂದಾಗ ಅದು ರೀತಿನೇ ಬೇರೆ ಆಗುತ್ತೆ. ಇವಾಗ ಒಂದು ಮುಖ್ಯ ಕಾರ್ಯದರ್ಶಿ ಅಂತವ್ರಿಗೆ ಈ ರೀತಿ ಪದ ಬಳಕೆ ಮಾಡಿದಾರಲ್ಲ, ಒಂದು ಸಾಮಾನ್ಯ ಹೆಣ್ಮಕ್ಳಿಗೆ ಯಾವ ರೀತಿ ಇವರು ಇದನ್ನ ಕೊಡ್ತಾರೆ, ಪ್ರೊಟೆಸ್ಟ್ ಮಾಡ್ತಾರೆ. ಇವ್ರ ಮನೇಲಿ ಈಗ ಅವರು ಏನು ಹೋಗಿದ್ರು, ಪ್ರೊಟೆಸ್ಟ್ ಮಾಡೋದಕ್ಕೆ ಹೋಗಿದ್ರು, ಹೌದಪ್ಪ ಅಕ್ಕಪಕ್ಕ ಮಾತಾಡಬೇಕಾದ್ರೆ ಒಂದು ಯೋಚನೆ ಮಾಡಿ ಮಾತಾಡ್ಬೋದಾಗಿತ್ತು. ಅವ್ರು ಪದ ಬಳಕೆ ಮಾಡಬೇಕಾದ್ರೆ ಸುತ್ತ ಪೊಲೀಸ್ನವರೇ ಇದ್ದಾರೆ. ಅದರಲ್ಲಿ ಟಿವಿನಲ್ಲಿ ಬಂದಾಗ ನಾವು ಇದಕ್ಕೆ ಬಂದಾಗ ನಮಗೆ ಬೇಜಾರಾಯಿತು. ನೋಡಿದ್ವಿ, ಮೇಡಮ್ಗೆ ಇಂಥ ಉನ್ನತ ಅಧಿಕಾರಿಗಳನ್ನೇ ಬಿಡಲ್ವಲ್ಲ, ಈ ರೀತಿ ಪದ ಬಳಕೆ ಮಾಡಿ ಅದು ಪದದ ಅರ್ಥ ಬೇರೆ ರೀತಿನೇ ಸೂಚಿಸುತ್ತೆ. ಅದು ನೋಡಿ ನಮಗೆ ತುಂಬ ಬೇಜಾರಾಯಿತು. ಅದಕ್ಕೆ ನಾನೊಂದು ಸಮಾಜ ಸೇವಕಿ. ನಾನು ನಾರ್ಮಲ್ ನನಗೆ ಇಷ್ಟು ಬೇಜಾರಾಗುತ್ತೆ ಅಂದಾಗ ಆ ರೀತಿ ಪದ ಬಳಕೆ ಮಾಡಿರೋದನ್ನ ಕೇಳಿಸ್ಕೊಂಡು ಅವ್ರು ಯಾವ ರೀತಿ ಮನಸ್ಸು ಬೇಜಾರಾಗಿರ್ಬೋದು. ಅದಕ್ಕೆ ಇವತ್ತು ಇದೇ ಥರ ಮಾಡ್ಕೊಳ್ತಾ ಹೋದರೆ ಒಂದು ಸಾರಿ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮೇಲೂ ಆಯಿತು. ಪ್ರತಿ ಸಾರಿಗೆ ಒಬ್ಬೊಬ್ಬರ ಮೇಲೆ ಹೇಳ್ಕೊತಾನೆ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಗೆ ಈ ಥರ ಬೇಜಾರಾಗಿ ನಾವು ಅವ್ರ ಬಗ್ಗೆ ಹೋಗಿ ಕಂಪ್ಲೇಂಟ್ ಮಾಡಿಬಿಟ್ಟು ಎಫ್ಐಆರ್ ಕಾಪಿ ಮಾಡಿಬಿಟ್ಟು ಬಂದಿದ್ದೀನಿ. CS ವಿರುದ್ಧ ಎಂಎಲ್ಸಿ ರವಿಕುಮಾರ್ ಪದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಜೊತೆಗೆ CS ಶಾಲಿನಿ ರಜನೀಶ್ ಚರ್ಚೆಯನ್ನ ಮಾಡಿದ್ದಾರೆ. ದೇವನಹಳ್ಳಿ ರೈತರ ಭೂ ಸ್ವಾಧೀನ ವಿಚಾರದ ಸಭೆ ಬಳಿಕ CM ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ. ಕಾವೇರಿ ನಿವಾಸದಲ್ಲಿ ಕೆಲ ಕಾಲ ಚರ್ಚೆ ನಡೆದಿದೆ. ಸರ್ಕಾರ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ. ಸರ್ಕಾರ ನಿಮ್ಮ ಪರ ಇದೆ. CS ಶಾಲಿನಿ ರಜನೀಶ್ಗೆ ಭರವಸೆಯನ್ನ ನೀಡಿದ್ದಾರೆ ಸಿದ್ದರಾಮಯ್ಯನವರು. CS ವಿರುದ್ಧ ಎಂಎಲ್ಸಿ ರವಿಕುಮಾರ್ ಕೊಟ್ಟಂಥ ಹೇಳಿಕೆ ಇದೆಯಲ್ಲ, ಮಾತನಾಡಿರುವಂಥ ಮಾತು ಇದೆಯಲ್ಲ, ನಿಜಕ್ಕೂ ಅದು ಅಸಹ್ಯ ಅನಿಸ್ಬಿಡುತ್ತೆ. ಒಂದು ದೊಡ್ಡ ಹುದ್ದೆಯಲ್ಲಿದ್ದಾರೆ ರವಿಕುಮಾರ್, ಎಂಎಲ್ಸಿ ಅವರು. ಮಾತಾಡೋ ಮುಂಚೆ 100 ಸಾರಿ ಯೋಚನೆ ಮಾಡಬೇಕು, ಅದು ಕೂಡ ಹೆಣ್ಮಕ್ಳ ಬಗ್ಗೆ. ಆದರೆ ಇಲ್ಲಿ ನೋಡಿದರೆ ರವಿಕುಮಾರ್ ನಾಲಿಗೆಯನ್ನು ಹರಿಬಿಟ್ಬಿಟ್ಟಿದ್ದಾರೆ. ಸೊ ಇದು ಇವತ್ತು ದೊಡ್ಡ ಮಟ್ಟದ ಪ್ರತಿಭಟನೆ ಕೂಡ ಆಯಿತು ಎಲ್ಲ ಕಡೆ. ರವಿಕುಮಾರ್ ಅವರ ವಿರುದ್ಧ ಕಂಪ್ಲೇಂಟ್ ಕೂಡ ಆಗಿದೆ. ಬಸವರಾಜ ಹೊರಟ್ಟಿ ಅವರಿಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದೆಲ್ಲದರ ನಡುವೆ ಈಗ ಶಾಲಿನಿ ರಜನೀಶ್ ಅವರು CM ಸಿದ್ದರಾಮಯ್ಯನವರ ಜೊತೆಗೆ ಚರ್ಚೆ ನಡೆಸಿದ್ದಾರೆ. ಮೊದಲು ದೇವನಹಳ್ಳಿ ರೈತರ ಭೂ ಸ್ವಾಧೀನ ವಿಚಾರದ ಸಭೆ ಆಯಿತು. ಆ ಸಭೆಯೆಲ್ಲ ಮುಕ್ತಾಯದ ನಂತರ ಕಾವೇರಿ ನಿವಾಸದಲ್ಲಿ CM ಸಿದ್ದರಾಮಯ್ಯನವರೇ ಇದರ ಬಗ್ಗೆ ಶಾಲಿನಿ ರಜನೀಶ್ ಅವರನ್ನ ಕರೆದು ಮಾತನಾಡಿಸಿದ್ದಾರೆ. ಜೊತೆಗೆ ಸರ್ಕಾರ ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ ಈ ವಿಚಾರವನ್ನು. ಸೊ ನಿಮ್ಮ ಜೊತೆಗೆ ಸರ್ಕಾರ ಇದೆ ಅನ್ನೋ ನಿಟ್ಟಿನಲ್ಲಿ ಧೈರ್ಯ ಹೇಳಿ ಭರವಸೆಯನ್ನು ಕೊಟ್ಟು ಕಳಿಸಿದಾರಂತೆ CSಗೆ, ಅಂದರೆ ಶಾಲಿನಿ ರಜನೀಶ್ ಅವರಿಗೆ. ಸೊ ಸರ್ಕಾರ ಭಾಳಷ್ಟು ಗಂಭೀರವಾಗಿ ತೆಗೆದುಕೊಂಡಿದೆ. ಸರ್ಕಾರದ ಎಲ್ಲ ನಾಯಕರು ರವಿಕುಮಾರ್ ಅವರ ಮೇಲೆ ಮುಗಿಬಿದ್ದು ಬಿಟ್ಟಿದ್ದಾರೆ. RSS ಮತ್ತು BJP ನಾಯಕರು ರವಿಕುಮಾರ್ ಅಂತವರಿಗೆ ಬುದ್ಧಿ ಹೇಳಿ ಪದೇ ಪದೇ ಹೆಣ್ಮಕ್ಕಳ ವಿರುದ್ಧ ನಾಲಿಗೆಯನ್ನು ಹರಿಬಿಡ್ತಾನೆ ಇದ್ದಾರೆ ಅವರು ಅಂತ ಹೇಳಿ ಕಾಂಗ್ರೆಸ್ ನಾಯಕರೆಲ್ಲ ಬಹಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇವತ್ತು. ಸೊ ಈಗ ಇದ್ರ ಬಗ್ಗೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ನಿಮ್ಮ ಕಥೆ ಏನು, ನೀವೇನು ಹೇಳ್ತೀರಿ ಅಂತ ಹೇಳಿ ಬಸವರಾಜ ಹೊರಟ್ಟಿ ಅವರು MLC ರವಿ ಅವರಿಗೆ ಕೇಳಿದಾರಂತೆ. ಸೊ ಅವರು ಉತ್ತರ ಕೊಟ್ಟ ನಂತರ ಒಂದು ನಿರ್ಧಾರಕ್ಕೆ ಬರ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಸವರಾಜ ಹೊರಟ್ಟಿ ಅವರು. ಸೊ ನೋಡಬೇಕು, ನಾಳೆ ಇದ್ರ ಬಗ್ಗೆ ಅಂತೂ ಇದು ಇಲ್ಲಿಗೆ ಮುಗಿಯೋ ಲಕ್ಷಣಗಳಂತೂ ಇಲ್ಲ.
ನಾಳೆ ಇದ್ರ ಬಗ್ಗೆ ದೊಡ್ಡ ಹೋರಾಟ ಅಂತೂ ಇದ್ದೇ ಇರುತ್ತೆ ಕಾಂಗ್ರೆಸ್ ಕಡೆಯಿಂದ. ಮುಖ್ಯ ಕಾರ್ಯದರ್ಶಿ ವಿರುದ್ಧ ಅವಹೇಳನಕಾರಿ ಪದ ಬಳಸಿಲ್ಲ. ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್. ಸಿಎಸ್ ಸರ್ಕಾರದ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಅಂತ ಹೇಳಿದ್ದೇನಷ್ಟೇ. 30/6/2025 ವಿಧಾನಸೌಧದ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ್ವಿ. ನಮ್ಮ ಸಮಸ್ಯೆಯನ್ನ ಸರ್ಕಾರಕ್ಕೆ ತಿಳಿಸಲು ಪ್ರಯತ್ನ ಮಾಡಿದ್ವಿ. ಆದರೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಲು ಅವಕಾಶ ಸಿಗಲಿಲ್ಲ. ಹೀಗಾಗಿ ಅವರು ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಅಂತ ಹೇಳಿದ್ದೇನೆ ಅಷ್ಟೇ. ನಮ್ಮ ಸಮಸ್ಯೆಯನ್ನ ಸರ್ಕಾರಕ್ಕೆ ಮುಟ್ಟಿಸಿ ಅಂತ ಹೇಳಿದ್ವಿ. ಆದರೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಲು ಅವಕಾಶ ಸಿಗಲಿಲ್ಲ. ಮುಖ್ಯ ಕಾರ್ಯದರ್ಶಿಯವರು ಭೇಟಿಗೆ ಸಿಗಲಿಲ್ಲ. ಹೀಗಾಗಿ ಅವರು ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಅಂತ ಹೇಳಿದ್ದೇನಷ್ಟೇ. ಮುಖ್ಯ ಕಾರ್ಯದರ್ಶಿ ವಿರುದ್ಧ ಅವಹೇಳನಕಾರಿ ಪದವನ್ನ ಬಳಸಿಲ್ಲ. ಮಾಧ್ಯಮ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಎಂಎಲ್ಸಿ ರವಿಕುಮಾರ್ ಅವರು. ಸಿಎಸ್ ಸರ್ಕಾರದ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಅಂತ ಹೇಳಿದ್ದೇನಷ್ಟೇ. ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಳ್ಳುವಂಥ ಕೆಲಸ ಮಾಡಿದ್ದಾರೆ, ಸ್ಪಷ್ಟನೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ರವಿಕುಮಾರ್. ನಮ್ಮ ಸಮಸ್ಯೆಯನ್ನು ಸರ್ಕಾರಕ್ಕೆ ತಿಳಿಸಲು ಪ್ರಯತ್ನ ಮಾಡಿದ್ವಿ. ಆದರೆ ಮುಖ್ಯಮಂತ್ರಿಗಳನ್ನು ಭೇಟಿ ಆಗೋದಕ್ಕೆ ಅವಕಾಶ ಸಿಗಲಿಲ್ಲ. ಮುಖ್ಯ ಕಾರ್ಯದರ್ಶಿಯವರು ಭೇಟಿಗೆ ಸಿಗಲಿಲ್ಲ. ಹೀಗಾಗಿ ಅವರು ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಅಂತ ಹೇಳಿದ್ದೇನಷ್ಟೇ. ಮುಖ್ಯ ಕಾರ್ಯದರ್ಶಿ ವಿರುದ್ಧ ಅವಹೇಳನಕಾರಿ ಪದವನ್ನ ಬಳಸಿಲ್ಲ. ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್. ರವಿಕುಮಾರ್ ಅವರ ವಿರುದ್ಧವಾಗಿ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ. ಇವರ ವಿರುದ್ಧವಾಗಿ ನೋಡಿ ಇಲ್ಲಿ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿರೋದು ಎಂಎಲ್ಸಿ ರವಿಕುಮಾರ್ ಅವರು. ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಡುವಂಥ ಪ್ರಯತ್ನವನ್ನು ಪಟ್ಟಿದ್ದಾರೆ. ಇವತ್ತು ಇಡೀ ದಿನ ಇದರ ಬಗ್ಗೆ ಮಾತಾಡಿಲ್ಲ ರವಿಕುಮಾರ್, ಇಡೀ ದಿನ. ಸೊ ಏನಾದರೂ ಹೇಳಿಕೆಗಳನ್ನು ಕೊಡ್ತಾರೇನೋ, ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಡ್ತಾರೇನೋ ಅಂತ ಕಾಯ್ತಾ ಇದ್ವಿ. ಹಾಗಾದರೆ ಏನಿದೆ ಇದರಲ್ಲಿ? ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಮಾನ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ವಿರುದ್ಧ ನಾನು ಯಾವುದೇ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿಲ್ಲ. ಕೆಲ ದೃಶ್ಯ, ಮುದ್ರಣ ಮಾಧ್ಯಮ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಮುಖ್ಯ ಕಾರ್ಯದರ್ಶಿಗಳ ವಿರುದ್ಧ ನಾನು ಅವಹೇಳನಕಾರಿಯಾಗಿ ಮಾತನಾಡಿದ್ದೇನೆ ಅಂತ ಪ್ರಚಾರ ಮಾಡ್ತಾ ಇರೋದು ನನಗೆ ಆಘಾತವನ್ನು ಉಂಟು ಮಾಡಿದೆ. ಅಧಿಕೃತ ಕೆಲಸದ ನಿಮಿತ್ತ ನಾನು ಕಳೆದ 3 ದಿನಗಳಿಂದ ಹೈದರಾಬಾದ್ನಲ್ಲಿ ಇದ್ದೆ. ಮಹದೇವಪುರ ಕ್ಷೇತ್ರದ ಕಾಡುಗೋಡಿಯ ದಲಿತ ಕುಟುಂಬಗಳು ಹಲವಾರು ವರ್ಷಗಳಿಂದ ವ್ಯವಸಾಯ ಮಾಡುತ್ತಿರುವ ಜಮೀನನ್ನು ಅರಣ್ಯ ಇಲಾಖೆಯು ವಶಕ್ಕೆ ಪಡೆಯುತ್ತಿರುವುದನ್ನು ಖಂಡಿಸಿ ದಿನಾಂಕ 30/6/2025 ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಹಾಗೂ ನಾನು ಸೇರಿದಂತೆ ಇತರೆ ದಲಿತ ನಾಯಕರು ವಿಧಾನಸೌಧದ ಬಳಿಯ ಗಾಂಧಿ ಪ್ರತಿಮೆಯ ಮುಂದೆ ನಾವು ಪ್ರತಿಭಟನೆಯನ್ನು ಮಾಡಿದ್ವಿ. ಈ ಸಮಸ್ಯೆ ಬಗ್ಗೆ ಸರ್ಕಾರದ ಗಮನಕ್ಕೆ ತರಲು ಮಾನ್ಯ ಸಿಎಂ ಅವರು ಸಹ ಭೇಟಿಗೆ ಸಿಗ್ತಾ ಇಲ್ಲ. ಮಾನ್ಯ ಸಿಎಸ್ ಅವರು ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಸಿಎಸ್ ಅವರು ಬ್ಯುಸಿ ಇರ್ತಾರೆ ಅನ್ನೋದನ್ನು ಬಿಟ್ಟು ಅವರ ವಿರುದ್ಧ ಯಾವುದೇ ಒಂದು ಶಬ್ದವು ಅವಹೇಳನಕಾರಿಯಾಗಿ ಮಾತನಾಡಿಲ್ಲ. ಈ ಪ್ರತಿಭಟನೆ ಸಂದರ್ಭದಲ್ಲಿ ಸಿಎಸ್ ಅವರ ವಿರುದ್ಧ ಯಾವುದೇ ಭಾಷಣ ಮಾಡಿಲ್ಲ ಹಾಗೂ ನಾನು ಮಾಧ್ಯಮಗಳೊಂದಿಗೆ ಕೂಡ ಮಾತನಾಡಿಲ್ಲ. ಹೀಗಾಗಿ ಮುಖ್ಯ ಕಾರ್ಯದರ್ಶಿಯ ವಿರುದ್ಧ ಯಾವುದೇ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡುವ ಪ್ರಶ್ನೆಯೇ ಈ ವಿಚಾರದಲ್ಲಿ ಉದ್ಭವಿಸುವುದಿಲ್ಲ. ನನ್ನ ಬಗ್ಗೆ ಹರಡುತ್ತಿರುವ ವರದಿಯು ಸಂಪೂರ್ಣವಾಗಿ ಆಧಾರರಹಿತ, ದಾರಿ ತಪ್ಪಿಸುವ, ದುರುದ್ದೇಶಪೂರಿತ ಮತ್ತು ದೂಷಣೆಯಿಂದ ಕೂಡಿದೆ. ಸಿಎಸ್ ಅವರು ಸರ್ಕಾರದ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಅಂತ ಹೇಳಿದ್ದೇನೆ ಬಿಟ್ಟು
ಮುಖ್ಯ ಕಾರ್ಯದರ್ಶಿಯ ವಿರುದ್ಧ ಯಾವುದೇ ಅವಹೇಳನಕಾರಿಯಾಗಿ ಮಾತನಾಡಿಲ್ಲ. ಈ ಆರೋಪವನ್ನು ನಾನು ಸಂಪೂರ್ಣವಾಗಿ ನಿರಾಕರಿಸುತ್ತೇನೆ ಅಂತ ಹೇಳಿ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ MLC ರವಿಕುಮಾರ್. ಬಹಳ ಸ್ಪಷ್ಟವಾಗಿ ಇದರಲ್ಲಿ ಹೇಳಿದ್ದಾರೆ, CS ಅವರು ಸರ್ಕಾರದ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಅಂತ ಹೇಳಿದ್ದೇನೆ. ಅದನ್ನು ಬಿಟ್ಟು ಮುಖ್ಯ ಕಾರ್ಯದರ್ಶಿಯ ವಿರುದ್ಧ ಯಾವುದೇ ಅವಹೇಳನಕಾರಿಯಾಗಿ ಮಾತನಾಡಿಲ್ಲ. ಈ ಆರೋಪವನ್ನು ನಾನು ಸಂಪೂರ್ಣವಾಗಿ ನಿರಾಕರಿಸ್ತೇನೆ ಅಂತ ಹೇಳಿ ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಿರೋದು MLC ರವಿಕುಮಾರ್ ಅವರು. ಸೊ ಅವರು ಹೇಳಿದ್ದಾರೆ, ಅವಹೇಳನಕಾರಿ ಪದವನ್ನು ಬಳಸಿದ್ದಾರೆ MLC ರವಿಕುಮಾರ್ ಅಂತ ಹೇಳಿ ಕಾಂಗ್ರೆಸ್ ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗ್ತಾ ಇದೆ. CM ಕೂಡ ಇದರ ಬಗ್ಗೆ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಈ ವಿಚಾರವನ್ನು. CM ಕೂಡ